ನಮಸ್ಕಾರ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಓಂ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ನಾನು ಮಧು ಚಿನ್ಮಯ್, ರೇಖಿ ಮಾಸ್ಟರ್ ಹಾಗೂ ನಾಟಿ ವೈದ್ಯೆ. ಇದ್ರ ಜೊತೆಯಲ್ಲಿ ನಾಗಾರಾಧನೆ, ನಾಗದೋಷಗಳಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಸೂಚಿಸುವವಳು. ನೋಡಿ, ನಾಗದೋಷ ಮತ್ತು ನಾಗಶಾಪಕ್ಕೆ ಯಾರೆಲ್ಲ ಗುರಿಯಾಗಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ಕೆಲವೊಂದು ಗಿಡಮೂಲಿಕೆಯನ್ನು ಉಪಯೋಗಿಸಿ ಕೊಡ್ತೀನಿ. ಮತ್ತು ಅವರು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು, ಹೇಗೆ ಆರಾಧನೆ ಮಾಡಬೇಕು, ನಾಗನ ಒಂದು ಶಾಪ ದೋಷ ಅದೇನು ಸಿಟ್ಟಾಗಿರುತ್ತಲ್ಲ ಅದನ್ನು ಶಾಂತಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಅದೇ ಪ್ರಕಾರ ಒಳ್ಳೊಳ್ಳೆ ರಿಸಲ್ಟು ಕೂಡ ಬರ್ತಾ ಹೋಗುತ್ತೆ. ಇದರಲ್ಲಿ ಸ್ವಲ್ಪ ಮಾತ್ರ ಗಿಡಮೂಲಿಕೆಯನ್ನು ನಾನು ಇಲ್ಲಿ ಇಟ್ಟಿರೋದು, ಪ್ರತಿಯೊಂದು ತೋರ್ಸೋದಕ್ಕೆ ಆಗಲ್ಲ. ನಾನು ಹೆಂಗೆ ಮಾಡ್ತೀನಿ ಏನು ಅಂತೇಳಿ ಪ್ರೊಸೀಜರು ನಿಮಗೆ ಗೊತ್ತಾಗಲಿ, ವಿಷಯ ತಿಳ್ಕೊಬೋದು ಅಂತ ಕೆಲವೊಂದು ಗಿಡಮೂಲಿಕೆಗಳು ಮಾತ್ರ ಅಷ್ಟೇ ಇಲ್ಲಿ ಇಟ್ಟಿದ್ದೀನಿ ನಾನು. ನೋಡಿ, ಇದೆಲ್ಲ ಅಷ್ಟೇ ದೈವಿಕ ಆರಾಧನೆಗೆ ಬೇಕಾಗಿರ್ತಕ್ಕಂಥದ್ದು. ಮತ್ತು ಯಾವುದಾದ್ರೂ ವಿಗ್ರಹಗಳಲ್ಲಿ ಒಂದು ದೈವಶಕ್ತಿ ಇಲ್ಲ ಅಂತ ಅಂದ್ರೂ ಕೂಡ ಇದನ್ನು ಬಳಸ್ತಾರೆ. ಇದ್ರ ಜೊತೆಯಲ್ಲಿ ಇಲ್ಲಿ ನೋಡಿ, ರುದ್ರಾಕ್ಷಿಯನ್ನು ನಾನು ಬಳಸ್ತೀನಿ, ತುಂಬ ಹಳೆ ಕಾಲದ್ದು. ಈ ಡಬ್ಬಿಯಲ್ಲಿ ಇರ್ತಕ್ಕಂಥದ್ದು ಸಖತ್ತು ಅಂದರೆ ತುಂಬಾ ಪರಿಮಳ ಇದೆ. ಇದನ್ನು ಸಾಮಾನ್ಯವಾಗಿ ತಿರುಪತಿನಲ್ಲಿ ಉಪಯೋಗಿಸ್ತಾರೆ. ಇದು ಅಷ್ಟೇ ನಾಗನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇನೆ. ಆ ಒಂದು ನಾಗಶಾಂತಿಗೋಸ್ಕರ ನಾಗರಹಸ್ಯ ಬುಕ್ಕಲ್ಲೂ ಕೂಡ ಇದೆ ಇದು. ಈ ಗಿಡಮೂಲಿಕೆನ ಹೆಂಗೆ ಉಪಯೋಗಿಸ್ಬೇಕೇನು ಅಂತೇಳಿ. ಇದರಲ್ಲಿ ನಿಮ್ಮೊಬ್ರಿಗೆ ಒಳ್ಳೇದಾಗೋದಿಲ್ಲ, ನಿಮ್ಮ ಪಾರಂಪರಿಕವಾಗಿ ನಿಮ್ಮ ಕುಟುಂಬದವರು ಹಳುಬರು ಎಲ್ಲ ಇರ್ತಲ್ಲ ಅವ್ರಿಗೂ ಒಳ್ಳೇದಾಗಿ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೇದಾಗುತ್ತೆ ಇದನ್ನು ಉಪಯೋಗಿಸೋದ್ರಿಂದ. ಮತ್ತು ನಾಗಗಳಿಗೂ ಕೂಡ ತುಂಬ ಒಳ್ಳೇದಾಗುತ್ತೆ, ಶಾಂತಿ ಆಗುತ್ತೆ. ಇದರಿಂದ ತುಂಬ ಅಂದರೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಯಾರು ಎಲ್ಲ ದೋಷ ಶಾಪ ಇಂದ ನರಳ್ತಾ ಇದ್ದೀರಾ ಅವರು ಇದನ್ನು ಯೂಸ್ ಮಾಡಬಹುದು. ಯಾಕಪ್ಪ ಇಷ್ಟೊಂದು ದುಡ್ಡು ಇಷ್ಟೊಂದು ರೇಟು ಅಂತ ಅಂದರೆ ಈ ಗಿಡಮೂಲಿಕೆಗಳೇ ಅಷ್ಟು ರೇಟ್ ಇದ್ದಾವೆ. ಹಾಗಾಗಿ ಅದನ್ನು ಕೂಡ ಅಷ್ಟೇ ನಾನು ಪರಿಹಾರ ಸಮಯದಲ್ಲಿ ಅಷ್ಟು ದುಡ್ಡು ಹೇಳಿ ಇದನ್ನು. ಮತ್ತು ಇನ್ನೂ ಏನಪ್ಪ ಅನುಕೂಲ ಅಂದರೆ ಪಿತೃಗಳು ಯಾರಾದರೂ ಅಕಸ್ಮಾತ್ ನಿಮ್ಗೇನಾದ್ರು ದೊಡ್ಡವರೇನೋ ಶಾಪ ಹಾಕಿದರೆ, ಅವ್ರದ್ದೇನೋ ದೋಷ ಕಾಡ್ತಿದ್ರು, ಇದರಿಂದ ನಿವಾರಣೆ ಆಗುತ್ತೆ, ನಾಗಗಳ ಶಾಂತಿ ಆಗುತ್ತೆ. ನಿಮಗೆ ಮೈಯಲ್ಲಿ ಇರ್ತಕ್ಕಂಥ ನಾಗ ಮಚ್ಚೆಗಳು ಅಂತಾರಲ್ಲ ಅದು ಕೂಡ ಎಲ್ಲ ಶಾಂತಿ ಆಗುತ್ತೆ. ತುಂಬಾ ಬೆನಿಫಿಟ್ ಇದೆ. ಮತ್ತು ಗ್ರಹಗಳಿಂದ ಏನಾದ್ರೂ ಶಾಪಗಳಿದೆ, ದೋಷ ಇದ್ದರೆ ಅದು ಕೂಡ ಅಷ್ಟೇ ಶಾಂತಿ ಆಗುತ್ತೆ. ತುಂಬಾ ಅನುಕೂಲ ಆಗುತ್ತೆ ಈ ಒಂದು ಗಿಡಮೂಲಿಕೆಯಿಂದ. ಎಲ್ಲ ರೀತಿಯಾಗಿರ್ತಕ್ಕಂಥ ಗಿಡಮೂಲಿಕೆಯನ್ನು ಸೇರಿಸಿ ಅಷ್ಟನ್ನು ರೆಡಿ ಮಾಡಿ ಕೊಡೋವಂಥದ್ದು. ಈಗ ನಾನು ಒಂದು ಸ್ವಲ್ಪ ರೆಡಿ ಮಾಡ್ತಾ ಇದ್ದೆ, ಸೊ ಹಾಗಾಗಿ ಈ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಇನ್ನು ಈ ಕವರ್ಗಳಲ್ಲೆಲ್ಲ ಇದೆ, ಸುಮಾರು ತಂದಿರ್ತಕ್ಕಂಥದ್ದು ಮನೆಯೊಳಗಡೆನೂ ಇದೆ. ಇನ್ನೂ ಸುಮಾರು ಅಂದರೆ ಸುಮಾರು ಬರೀ ಈಗ ನಾವು ಒಂದೊಂದು ಇಷ್ಟು ಎಲೆ ಅಂತ ತಗೊಂಡ್ರು ಎಷ್ಟೊಂದು ದುಡ್ಡು ಇವಾಗಿನ ಒಂದು ಇದರಲ್ಲಿ ಸಂದರ್ಭದಲ್ಲಿ ಎಲ್ಲೂ ಕೂಡ ಈ ಥರ ಸಿಗ್ತಾ ಇಲ್ಲ. ಕೆಲವು ಕಡೆಯಲ್ಲೆಲ್ಲ ಮಾತ್ರ ಸಿಗ್ತಾ ಇದೆ ಅಷ್ಟೇ. ಅಲ್ಲಿಂದ ತರಿಸಿ ಇದನ್ನು ರೆಡಿ ಮಾಡಿ ಕೊಡೋ ಅಂಥದ್ದು. ತುಂಬ ಒಳ್ಳೆ ರಿಸಲ್ಟೂ ಕೂಡ ಬರುತ್ತೆ. ನಾನು ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಈ ವೃತ್ತಿ ಮತ್ತು ಇದ್ರ ಜೊತೆಯಲ್ಲಿ ಕೆಲವೊಂದು ಗುರುಮುಖೆಯಿಂದನೂ ಕೆಲವು ವಿದ್ಯೆಗಳನ್ನು ಕಲಿತುಕೊಂಡು ಇವತ್ತಿನವರೆಗೂ ಕೂಡ ಈ ವಿದ್ಯೆಯ ಮುಖಾಂತರವಾಗಿ ನನ್ನ ವೃತ್ತಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದೇನೆ. ನಾಗನ ಶಾಪ ಯಾವ ರೀತಿಯಾಗಿ ನಮಗೆ ತಾಗುತ್ತೆ, ನಾಗದೋಷಗಳು ಹೇಗೆ ಬರುತ್ತೆ ಅಂತೇಳಿ ನೋಡೋಣ. ಮೊದಲನೇದಾಗಿ ಪಾರಂಪರಿಕವಾಗಿ ನಾವು ನಡೆಸಿಕೊಂಡು ಬಂದಿರತಕ್ಕಂತಹ ನಾಗಾರಾಧನೆ, ನಾಗಪೂಜೆಯನ್ನ ಅರ್ಧದಲ್ಲೇ ನಿಲ್ಲಿಸಿದಾಗ ನಾಗದೋಷ, ನಾಗಶಾಪ ಬರುತ್ತೆ. ಮತ್ತೆ ಎರಡನೇ ಪಾಯಿಂಟ್, ನಾಗಬನಗಳನ್ನೆಲ್ಲ ನಾವು ಏನಾದರೂ ಹಾಳು ಮಾಡಿದಾಗಲೂ ಕೂಡ ನಾಗದೋಷ ಬರುತ್ತೆ. ಮೂರನೇ ಪಾಯಿಂಟು, ನಾಗನಿಗೆ ಏನಾದರೂ ತೊಂದರೆ ಕೊಟ್ಟಲ್ಲಿ, ನಾಗ ಹತ್ಯೆಯನ್ನು ಮಾಡಿದಾಗೂ ಕೂಡ ಅಷ್ಟೇ ನಾಗನ ಶಾಪಕ್ಕೆ ಗುರಿ ಆಗ್ತೀವಿ, ನಾಗದೋಷನೂ ಕೂಡ ಬರುತ್ತೆ. ಮತ್ತೆ ನಾಲ್ಕನೇ ಪಾಯಿಂಟ್, ಪ್ರಕೃತಿಯನ್ನ ನಾವು ಹಾಳು ಮಾಡಿದಾಗ್ಲೂ ಕೂಡ ಅಷ್ಟೇ ನಾಗದೋಷ ಬರುತ್ತೆ. ಐದನೇ ಪಾಯಿಂಟ್, ನಾಗನ ಶಕ್ತಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ನಾವು ತೊಂದರೆ ಕೊಟ್ಟಲ್ಲಿ ಅವಾಗ್ಲೂ ಕೂಡ ನಾಗನ ಶಾಪಕ್ಕೆ ಗುರಿ ಆಗ್ತೀವಿ. ಆರನೇ ಪಾಯಿಂಟು, ನಾಗನು ವಾಸ ಮಾಡುವಂತಹ ಹುತ್ತಗಳನ್ನು ಹೊಡೆದು ಹಾಕಿದಾಗ, ಹುತ್ತಕ್ಕೆ ತೊಂದರೆಯನ್ನು ಕೊಟ್ಟಿದಾಗ ಅವಾಗ್ಲೂ ಕೂಡ ಅಷ್ಟೇ ನಾಗನ ಶಾಪಕ್ಕೆ ಗುರಿ ಆಗ್ತೀವಿ. ನಾಗನ ಶಾಪಕ್ಕೆ ಮತ್ತು ನಾಗನ ದೋಷಕ್ಕೆ ಗುರಿಯಾದಾಗ ಏನೆಲ್ಲ ಸಮಸ್ಯೆಯನ್ನ ಅನುಭವಿಸ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಾಗನ ಹತ್ಯೆ ಮಾಡಿದಾಗ, ಹುತ್ತಕ್ಕೆ ತೊಂದರೆ ಕೊಟ್ಟಾಗ, ನಾಗಕುಲಕ್ಕೆ ತೊಂದರೆಯನ್ನ ಕೊಟ್ಟಾಗ, ಪ್ರಕೃತಿಗೆ ತೊಂದರೆಯನ್ನ ಕೊಟ್ಟಾಗ, ನಾಗಶಕ್ತಿ ಇರುವ ವ್ಯಕ್ತಿಗಳಿಗೆ ಅಕಸ್ಮಾತ್ ತೊಂದರೆಯನ್ನ ಕೊಟ್ಟಾಗ, ಈ ಶಾಪಕ್ಕೆ ದೋಷಕ್ಕೆ ಗುರಿಯಾದ ಮೇಲೆ ಕೆಲವೊಂದು ಸಮಸ್ಯೆಯನ್ನ ಅನುಭವಿಸಲೇಬೇಕಾಗುತ್ತೆ. ಚರ್ಮ ರೋಗ ಬರುತ್ತೆ. ಆ ಒಂದು ಚರ್ಮ ರೋಗ ಯಾವ ರೀತಿ ಅಂತ ಅಂದರೆ, ಯಾವುದೇ ಡಾಕ್ಟರ್ ಶಾಪಿಗೆ ಹತ್ರ ಹೋದ್ರೂ ಕೂಡ ಅಷ್ಟೇ, ಡಾಕ್ಟ್ರು ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅಷ್ಟೇ ಆ ಚರ್ಮ ವ್ಯಾಧಿ ಹೋಗೋದೇ ಇಲ್ಲ. ಕೊನೆಗೆ ಸುಬ್ರಹ್ಮಣ್ಯಗೆ ಶರಣಾದ್ಮೇಲೆ ಅದು ಕ್ಲಿಯರ್ ಆಗೋದು, ಅದು ನಾಗಗಳು ಶಾಂತಿ ಆದಾಗ ಮಾತ್ರ. ಎರಡನೇ ಪಾಯಿಂಟು, ಕೆಲವರಿಗೆ ಮದುವೆ ಆದ್ರೂ ಕೂಡ ಮಕ್ಕಳು ಇರೋದಿಲ್ಲ.
ಎಷ್ಟೇನೇ ಪ್ರಯತ್ನ ಪಟ್ಟರೂ ಕೂಡ ಮಕ್ಕಳಾಗ್ತಾ ಇರೋದಿಲ್ಲ. ಏಕೆಂದರೆ ಅಲ್ಲಿ ನಾಗನ ಶಾಪ ಇರುತ್ತೆ, ದೋಷ ಇರುತ್ತೆ. ಇದನ್ನ ನಾವು ಜಾತಕದಲ್ಲಿ ನೋಡ್ಕೋಬೇಕಾಗುತ್ತೆ, ಯಾವ ರೀತಿಯಾಗಿರ್ತಂಥ ಶಾಪ ದೋಷ ಇದೆಯೋ ಅಂತ ಹೇಳ್ಬಿಟ್ಟು. 3ನೇ ಪಾಯಿಂಟು, ಹುತ್ತಗಳನ್ನೆಲ್ಲ ಅಕಸ್ಮಾತ್ ಕೆಡವಿ ಹಾಕಿದಾಗ, ಅಲ್ಲೇನಾದರೂ ಮನೆ ಕಟ್ಟಿದಾಗ, ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮನೆಯಲ್ಲಿ ಎಷ್ಟೇ ಕೋಟಿ ಖರ್ಚು ಮಾಡಿ ನಾವು ಮನೆ ಕಟ್ಟಿದ್ರೂ ಕೂಡ ಅಷ್ಟೇ ಅಲ್ಲಿ ವಾಸ ಮಾಡೋದಕ್ಕೆ ಆಗೋದಿಲ್ಲ. ವಾಸ ಮಾಡಬೇಕು ಅಂತೇಳಿ ಟ್ರೈ ಮಾಡಿದ್ರೂ ಕೂಡ ಅಲ್ಲಿ ಇದ್ದಕ್ಕಿದ್ದಂಗೆ ಒಬ್ರಿಗೊಬ್ರಿಗೆ ಜಗಳ ಬರೋ ಅಂಥದ್ದು, ಇದ್ದಕ್ಕಿದ್ದಂಗೆ ಹಬೆ ಕಾಡೋ ಅಂಥದ್ದು, ಸಿಕ್ಕಾಪಟ್ಟೆ ಅನಾರೋಗ್ಯ ಪೀಡಿತರಾಗೋ ಅಂಥದ್ದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗೋದು, ಈ ಥರದ್ದೆಲ್ಲ ಸಮಸ್ಯೆ ಎಲ್ಲ ಉಂಟಾಗುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಜನಗಳು ವಾಸ ಮಾಡೋದಕ್ಕೆ ಕೊಡೋದಿಲ್ಲ. ಅದು ಯಾವಾಗ ವಾಸ ಮಾಡ್ಬೋದು, ನಾಗಗಳು ಶಾಂತಿ ಆದಾಗ ವಾಸ ಮಾಡ್ಬೋದು. ಮತ್ತು 3ನೇ ಪಾಯಿಂಟು, ನಾಗಶಕ್ತಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ತೊಂದರೆ ಕೊಟ್ಟಾಗೂ ಕೂಡ ಅಷ್ಟೇ ಆಟೋಮೆಟಿಕ್ ಆಗಿ ಇಡೀ ದೇಹದಲ್ಲೂ ಕೂಡ ಅದು ಒಂದು ಬಾಧಿಸೋದಕ್ಕೆ ಶುರುವಾಗುತ್ತೆ. ಮತ್ತು 4ನೇ ಪಾಯಿಂಟು, ಎಷ್ಟೋ ಜನ ಲವ್ ಫೇಲ್ಯೂರ್ ಆಗ್ತಾ ಇರುತ್ತೆ. ಎಷ್ಟೋ ಜನ ಮಂದಿ ಲವ್ ಮಾಡ್ತಾರೆ, ಆದರೆ ಮದುವೆ ಆಗೋದೇ ಇಲ್ಲ. ಒಬ್ಬ ವ್ಯಕ್ತಿಗೆ ಸುಮಾರು ರೀತಿಯಾಗಿರ್ತಕ್ಕಂತಹ ಕೆಲವು ಟೈಮಲ್ಲಿ ಒಬ್ಬೊಬ್ಬರೇ ಇಷ್ಟಪಟ್ಟು ಬರ್ತಾ ಇರ್ತಾರೆ, ಆದರೆ ಯಾರೂ ಕೂಡ ಸ್ಥಿರವಾಗಿ ನಿಲ್ಲೋದಿಲ್ಲ. ವಿತೌಟ್ ರೀಸನ್ ಅವರು ಹೊರಟೋಗ್ತಾ ಇರ್ತಾರೆ. ಈ ಥರ ಸುಮಾರು ಕೇಸ್ನೆಲ್ಲ ನಾನು ನೋಡಿದ್ದೀನಿ. ಅಲ್ಲಿ ಸುಮಾರು ರೀತಿಯಾಗಿರ್ತಕ್ಕಂತಹ ಒಂದು ಪ್ರಾಬ್ಲಮ್ಮು ಅನುಭವಿಸ್ತಾ ಇರ್ತಾರೆ. ಯಾಕೆ ಅಂದರೆ ನಾಗನಲ್ಲಿ ಏನಾದ್ರೂ ಅಕಸ್ಮಾತ್ ಇವರು ತೊಂದರೆ ಕೊಟ್ಟಲ್ಲಿ, ಇಲ್ಲಾಂದರೆ ಅವ್ರು ಯಾರೋ ಒಂದು ಪಾರಂಪರಿಕವಾಗಿ ಪೂಜೆ ನಿಲ್ಲಿಸಿರೋದು, ಅಥವಾ ಯಾರೋ ಏನೋ ಪ್ರಾಬ್ಲಮ್ ಮಾಡಿರ್ತಾರೆ, ಅದು ಮಕ್ಕಳು ಮೊಮ್ಮಕ್ಕಳು ಮಕ್ಕಳಿಗೆಲ್ಲದೂ ಕಾಡ್ತಾ ಹೋಗುತ್ತಲ್ಲ, ಅವಾಗ್ಲೂ ಕೂಡ ಅಷ್ಟೇ ಇಂಥ ಸಮಸ್ಯೆ. ಮತ್ತು ನೋಡಿ, ವ್ಯಕ್ತಿ ಹುಡುಗ ಆಗಲಿ ಹುಡುಗಿ ಆಗಲಿ ಎಷ್ಟೇ ಸುಂದರವಾಗಿದ್ರೂ ಕೂಡ ಅಷ್ಟೇ ಮದುವೆ ಆಗೋದಕ್ಕೆ ಸಾಧ್ಯ ಆಗ್ತಾನೇ ಇರೋದಿಲ್ಲ. ಎಂತೆಂಥವರೆಲ್ಲ ಮದುವೆ ಆಗ್ತಾ ಇರ್ತಾರೆ, ಇವ್ರಿಗೆ ಮದುವೆ ಕಂಕಣ ಭಾಗ್ಯನೂ ಕೂಡ ಕೂಡಿ ಬಂದ್ರೂ ಕೂಡ ಅಲ್ಲಿ ಏನಾಗುತ್ತೆ ಅಂದರೆ ನಾಗನ ಶಾಪ ದೋಷ ಏನಾದ್ರು ಇದ್ರೂ ಕೂಡ ಅದು ಕ್ಯಾನ್ಸಲ್ ಆಗ್ತಾನೇ ಇರುತ್ತೆ. ಈ ಒಂದು ನಾಗನ ಶಾಂತಿಯನ್ನು ಮಾಡಿಸಿದಾಗ ಅವರಿಗೆ ಮದುವೆ ಸೆಟ್ ಆಗ್ತಾ ಹೋಗುತ್ತೆ. ಈ ಸರ್ಪದೋಷಕ್ಕೆ ಪರಿಹಾರ ಏನಪ್ಪ ಅಂತ ಅಂದರೆ, ಕೆಲವೊಂದು ಸರ್ಪನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗಿಡಮೂಲಿಕೆ ಇದೆ, ಅರಿಶಿಣ ಸಂಜೀವಿನಿ ಅಂಥೇಳಿ. ಮತ್ತು ಜೊತೆಗೆ ನಾವೂ ಕೂಡ ಅಷ್ಟೇ ಮೊದಲಿಂದಲೂ ನಾಗಾರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಸುಬ್ರಹ್ಮಣ್ಯನ ಒಂದು ಅನುಗ್ರಹದಿಂದ ಕೆಲವೊಂದು ವಸ್ತುಗಳು ನನ್ನ ಹತ್ರ ಇದೆ. ಅದನ್ನು ಪ್ರತಿ ಸರಿನೂ ಅಷ್ಟೇ ಈಗ ಕ್ಲೈಂಟ್ಗಳಿಗೆ ನಾನು ಕೊಡಬೇಕಾದಾಗ ಅರಿಶಿಣದ ಮುಖಾಂತರವಾಗಿ ಅರಿಶಿಣಕ್ಕೆ ಮಿಕ್ಸ್ ಮಾಡಿ ನಾನು ಕೊಡ್ತೇನೆ. ಅದು ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನೀವು ಮಾಡಲೇಬೇಕಾಗುತ್ತೆ. ಮತ್ತು ಇದ್ರ ಜೊತೆಯಲ್ಲಿ ನಿಮ್ಮ ಪ್ರಾರಬ್ಧ ಕರ್ಮಗಳೇನಾದರೂ ಯಥೇಚ್ಛವಾಗಿ ಕಾಡ್ತಾ ಇತ್ತು ಅಂತ ಅನ್ನೋಂತಹ ಸಂದರ್ಭದಲ್ಲಿ ನೀವು ಕೂಡ ಅಷ್ಟೇ ಟೈಮ್ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಹೇಗೆ ಮಾಮೂಲಾಗಿ ದೇವರ ಪೂಜೆಯನ್ನು ಮಾಡ್ತೀರಾ ಅದೇ ಪ್ರಕಾರವಾಗಿ ಇದನ್ನು ನೀವು ಮಾಡಿಸ್ತಾ ಹೋದಲ್ಲಿ, ಈಗ ನಿಮ್ಗಲ್ದಿದ್ರು ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಇರ್ತಲ್ಲ, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು, ಅವ್ರಿಗೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಇದರಿಂದ ಈಗ ನಾನೇನು ಕೊಡ್ತೀನಲ್ವಾ ಅರಿಶಿಣ ಸಂಜೀವಿನಿ, ಅದರಿಂದ ನಾಗಗಳೂ ಕೂಡ ಶಾಂತಿ ಆಗುತ್ತೆ. ಅವುಗಳೂ ಕೂಡ ಅಷ್ಟೇ ತುಂಬ ಒದ್ದಾಡ್ತಾ ಇರ್ತವೆ. ಅಂದರೆ ಇವಾಗ ನೀವೇನೋ ಒಂದು ಪ್ರಾಬ್ಲಮ್ ಮಾಡಿರ್ತೀರಾ, ಆವಾಗ ಅದು ಸಿಕ್ಕಾಬಟ್ಟೆ ಮಾನಸಿಕವಾಗಿ ನೊಂದ್ಕೊಳ್ತಾ ಇರುತ್ತೆ. ಅಯ್ಯೋ, ನಂದು ಒಂದು ಫ್ಯಾಮಿಲಿ ಇತ್ತು, ನನಗೂ ಗಂಡ ಹೆಂಡತಿ ಮಕ್ಕಳು ಅನ್ನೋರು ಇತ್ತು, ಅವ್ರನ್ನೆಲ್ಲ ನಾನು ನೋಡಿ ಅವ್ರ ಜೊತೆಯಲ್ಲೆಲ್ಲ ಖುಷಿಯಾಗಿರ್ಬೇಕಾಯ್ತು. ನಾನು ಹೀಗೆ ಹೋಗುವಂಥ ಸಂದರ್ಭದಲ್ಲಿ ನನ್ನನ್ನು ನೋಡಿ ಮನುಷ್ಯರು ಈ ಥರ ಎಲ್ಲ ಮಾಡಿಬಿಟ್ರು ಅಂತೇಳಿ ಅವಾಗ ಶಾಪವನ್ನು ಕೊಟ್ಟಿರುತ್ತೆ. ಹಾಗಾಗಿ ಕೆಲವ್ರಿಗೆ ನೋಡಿ ಫ್ಯಾಮಿಲಿನಲ್ಲಿ ಗಂಡನ ಜೊತೆನೂ ನೆಮ್ಮದಿಯಾಗಿರೋದಕ್ಕೆ ಆಗಲ್ಲ, ಮಕ್ಕಳ ಜೊತೆನೂ ಕೂಡ ನೆಮ್ಮದಿಯಾಗಿರೋಕ್ಕೆ ಆಗೋದಿಲ್ಲ. ಮಕ್ಕಳು ಹುಟ್ಟಿದ್ರೂ ಕೂಡ ಅಷ್ಟೇ ಯಾವ್ಯಾವುದೋ ರೀತಿಯಲ್ಲಿ ಹುಡ್ತಾರೆ. ಮತ್ತು ಹೆಸರು ಬಲನೂ ನೋಡಬಹುದು. ಅವ್ರ ಹೆಸರು ನಾಗರಾಜ, ನಾಗಿನಿ, ನಾಗವೇಣಿ, ಈ ಥರದ್ದೆಲ್ಲ ಹೆಸರು ಕೂಡ ಬಂದಿರುತ್ತೆ. ಜನ್ಮ ಜಾತಕದಲ್ಲೂ ಕೂಡ ನಾವು ನೋಡಬಹುದು. ಆಟೋಮೆಟಿಕ್ ಆಗಿ ಅವರಿಗೆ ಜನ್ಮ ಜಾತಕದಲ್ಲಿ ದೋಷಗಳೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಕಾಳಸರ್ಪದೋಷ, ಸರ್ಪದೋಷ, ನಾಗದೋಷ, ರಾಹುಕೇತು ದೋಷಗಳು ಅಂತೇಳೆಲ್ಲ ಬಂದಿರುತ್ತೆ. ಅದಕ್ಕೆ ಮೂಲ ಪರಿಹಾರವನ್ನು ನಾವು ಮಾಡ್ಕೋಬಹುದು. ಆ ಪರಿಹಾರವನ್ನು ನಾನು ಸೂಚಿಸ್ತೀನಿ. ಅದೇ ಪ್ರಕಾರವಾಗಿ ಮಾಡಿಕೊಂಡ್ರೆ ಪರಿಹಾರ ಸಿಗ್ತಾ ಹೋಗುತ್ತೆ.